ಹಾಯ್ ವೆಲ್ಕಮ್ ಬ್ಯಾಕ್ ಟು ಯಶು ಕೂಡ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇವತ್ತಂತೂ ಸಖತ್ತು ವೆದರು, ಹೇಳೋಕ್ಕಾಗಲ್ಲ, ಅಷ್ಟು ಗಾಳಿ ಬೀಸ್ತೈತೆ. ನಾನು ಒದ್ದೆ ಬಿಟ್ಟಾಗೈತೆ ಕೂದಲು, ಆದರೂ ಕೂಡ ಆ ಗಾಳಿ ಬೀಸ್ತಿರೋದಕ್ಕೆ ಹೋಯ್ತೈತೆ, ಅಷ್ಟು ಗಾಳಿ. ಇವತ್ತು ಆಷಾಢ ಶುಕ್ರವಾರ ಅಲ್ವಾ, ಇದು 3ನೇ ವಾರ. ನಾನು ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡೆ. ವಾರ ಆಲ್ಮೋಸ್ಟ್ ಆಷಾಢದಲ್ಲಿ ಹೋಗ್ತೀನಿ. ಇವತ್ತು ಸ್ವಲ್ಪ ಲೇಟ್ ಆಗೋಯ್ತು. ಸ್ನಾನ, ಪೂಜೆ, ಪಾಪು ಅವಳಿಗೆ ತಿನ್ಸೋದು, ಅವಳಿಗೆ ಸ್ನಾನ ಮಾಡಿಸೋದು, ಅವನು ಸ್ಕೂಲಿಗೆ ಕಳಿಸ್ಬೇಕು, ಟೈಮ್ ಆಗೋಯ್ತು. ಈ ವಾರ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಮತ್ತು ಮಳೆ ಫುಲ್ಲು ಮೋಡ, ಪಾಪು ಅಂತೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಆಚೆ ಕಡೆ, ಅಷ್ಟು ಚಳಿ ಐತೆ ವೆದರು. ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ, ಅದಕ್ಕೋಸ್ಕರ ಮನೆಯಲ್ಲೇ ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ, ಸಾಕು ಅಂತೇಳಿ. ಚಾಮುಂಡೇಶ್ವರಿ ವರ್ಧಂತಿ ಮಾಡ್ತಾರಲ್ಲ, ಅವತ್ತು ಬೇಕಾದ್ರೆ. ಆದರೆ ಅಲ್ಲಿ ಇನ್ನೊಂದು ಚಾಮುಂಡೇಶ್ವರಿ ದೇವಸ್ಥಾನ ಐತೆ, ಸ್ವಲ್ಪ ಅಲ್ಲಿ ಸಿಟಿ ಒಳಗಡೆ ಹೋಗಬೇಕು, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಪೂಜೆ ಮಾಡ್ಕೊಬಿಡೋಣ. ಗಾಳಿ ಅಂತೂ ಸಿಕ್ಕಾಪಟ್ಟೆ ಗಾಳಿ ಬೀಸ್ತೈತೆ, ಎಷ್ಟು ಅಂದರೆ ತಡ್ರಿ ತೋರಿಸ್ತೀನಿ. ನಾನು ಬಂದು ಮಾಡ್ಬಿಡ್ತೀನಿ ಬೆಳಗ್ಗೆ ಟೈಮ್ ಎಲ್ಲವ, ನೀಟಾಗಿ ರೂಮೆಲ್ಲ ಸ್ಮೆಲ್ ಬರಬಾರ್ದೆಲ್ಲ ಮಕ್ಕಳಿರೋದಕ್ಕೆ. ಹಂಗಾಗಿ ಬೆಳಗ್ಗೆ ಹೊತ್ತು ನೀಟಾಗಿ ಎಲ್ಲ ವಿಂಡೋಗಳನ್ನ ಓಪನ್ ಮಾಡ್ತೀನಿ. ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಇರುತ್ತಲ್ಲ ರೂಮು ಕೂಡ. ಮತ್ತು ಗಾಳಿ ಬೆಳಕು ಚೆನ್ನಾಗೈತೆ ನಮ್ಮ ಮನೆಗೆ, ತುಂಬ ಚೆನ್ನಾಗೈತೆ, ಎಲ್ಲ ಕಡೆನೂ ಬೆಳಕು ಬರುತ್ತೆ. ಬಟ್ ನನ್ನ ಫೋನ್ ಕ್ಲಾರಿಟಿ ಕಡಿಮೆ ಇರೋದ್ರಿಂದ ನಿಮ್ಗೆ ಸ್ವಲ್ಪ ಡಿಮ್ಮಾಗಿ ಕಾಣಿಸ್ಬೋದು. ಬಟ್ ಮನೆಗೆ ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗೈತೆ ನಮ್ಮ ಮನೆ, ಗಾಳಿ ಬೆಳಕೆಲ್ಲವ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನಾನು ಅಂದ್ಕೊಂಡೆ ನನ್ನ ಮಗಳು ಎದ್ದಳು ಅಷ್ಟರಲ್ಲಿ ಪೂಜೆ ಮಾಡಿಬಿಡ್ಬೇಕು ಅಂತ. ಬಟ್ ಆದರೆ ನನ್ನ ಮಗಳು ಅಲ್ಲೇ ಎದ್ದು ಅವಳಿಗೋಸ್ಕರ ಅಂತ ಹೇಳಿ TV ಹಾಕ್ಕೊಟ್ಟಿದ್ದೀನಿ ನೋಡಲಿ ಅಂತ ಹೇಳಿ. ಅದೊಂದು 5 ನಿಮಿಷ ನೋಡ್ತಾ ಇರ್ತಾಳೆ, ಅಷ್ಟರಲ್ಲಿ ಪೂಜೆ ಮಾಡ್ಕೊಬಿಡ್ಬೋದಲ್ಲ ಅಂತ ಹೇಳಿ. ಹೊಸ್ಲಿಗೆಲ್ಲ ರಂಗೋಲೆ ಬಿಟ್ಟಾಯ್ತು. ಈ ಒಳಗಡೆ ಹೊಸ್ಲಿಗೂ, ದೇವ್ರ ಮನೆ ಹೊಸ್ಲಿಗೂ ಕೂಡ ರಂಗೋಲಿ ನನ್ನ ಮಗಳು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾಳೆ. ದೇವ್ರ ಮನೆದಕ್ಕೂ ರಂಗೋಲಿ ಬಿಟ್ಕೊಂಡಿದ್ದಾಯ್ತು. ಮಧ್ಯದಲ್ಲಿ ನನ್ನ ಮಗಳು ಅಳ್ತಾನೆ ಇದ್ದಾಳೆ. ನನ್ನ ಮಗಳಂತೂ ಅಳ್ತೈತೆ. ಫಸ್ಟು ನಮ್ಮ ಮನೇಲಿ ಏನಿರುತ್ತೆ ಅದನ್ನು ನಾನು ದೇವ್ರಿಗೆ ಇಡ್ತೀನಿ ನೈವೇದ್ಯಕ್ಕೆ ಅಂತ. ನಾನು ಆ್ಯಪಲ್ ಕಟ್ ಮಾಡಿರ್ತಿದ್ದೀನಿ. ದೇವ್ರು ಅದನ್ನೇ ಇಡಿ ಇದನ್ನೇ ಇಡಿ ಅಂತ ಹೇಳಲ್ಲ, ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡ್ಬೋದು. ಅವಳು ಹೇಳ್ತಾ ಇರೋ ಕಾರಣ ಅವಳನ್ನ ಇಟ್ಕೊಂಡು ಇವಾಗ ಕರ್ಪೂರ ಬೆಳಗಾಕ, ಆಚೆ ಎಲ್ಲ ಹೋಗಿ ಬೆಳಗಾಕಾಗಲ್ಲ, ದೇವರಿಗೆ ಬೆಳಗೋದು. ಗಾಳಿಗೆ ದೇವ್ರ ಮನೇಲಿ ಇರೋದಕ್ಕೂ ಆಡ್ಲಾಡ್ದೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮರ್ಪ್ರಭ ಅವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವತಾ. ಖುಷಿ ಆಗೋಯ್ತು ಮಗಳಿಗೆ. ಕರ್ಪೂರ ಅದನ್ನೇ ಏನೋ ಆಶ್ಚರ್ಯವಾಗಿ ನೋಡ್ತಾ ಕೂತ್ಕೊಂಡು, ಏನಿದು ಹಿಂಗಾಯ್ತಲ್ಲ ಅಂತ. ನಿಮ್ದೇ ಏನಾರ ಪೂಜೆ ಮಾಡೋಣ ಅನ್ಕೋತೀನಿ, ಯಾಕೋ ನಿಮ್ದೇ ಪೂಜೆನೆ ಮಾಡೋಕ್ಕಾಗಲ್ಲ. ಇವಳು ಹತ್ತು ಬಿಡ್ತಾಳೆ, ಇಲ್ಲಾಂದ್ರೆ ಎತ್ಕೊಳ್ಳಿ ಅಂತವ. ಕರೆಕ್ಟಾಗಿ ಒಣಗಿಲ್ದದಕ್ಕೆ ಇವಾಗ ರೂಮಲ್ಲಿ ಗಾಳಿ ಬೀಸ್ತೈತಲ್ಲ ಸಖತ್ತು, ಎಲ್ಲಾನು ತಗೊಬಂದ್ ಸೋಫಾದ ಮೇಲೆ ಹಾಕ್ತಾ ಇದ್ದೀನಿ. ಬೆಡ್ಶೀಟ್ ಮೇಲೆಲ್ಲ ಎಲ್ಲಾನು ಒಂದ್ ಚೇರ್ ಮೇಲೆ ಹಾಕ್ಬಿಟ್ಟಿದ್ದೆ. ಅರ್ಧ ಡೈಲಿ ಬಟ್ಟೆ ತೊಳಿಲೇಬೇಕು, ಪಾಪು ನಾವು ನಮ್ಮವ ಎಲ್ಲ ಇದ್ದೇ ಇರ್ತವೆ. ಅವು ಕರೆಕ್ಟಾಗಿ ಒಣಗಲ್ಲ, ತಗೊಬಂದ್ ಇಲ್ಲಿ ಚೇರ್ ಮೇಲೆ ಹಾಕಿದೆ. ಕರೆಕ್ಟಾಗಿ ಒಣಗಿಲ್ವಲ್ಲ ಹೇಳಿ ಮರ್ಚಿ, ಸುಮ್ಮನೆ ಸ್ಮೆಲ್ ಬರುತ್ತೆ ನೀಟಾಗಿ ಒಣಗಿಲ್ಲ ಅಂತ ಹೇಳಿದ್ರೆ. ಅದಕ್ಕೋಸ್ಕರ ಇವಾಗ ಆಚೆ ಕಡೆನೂ ಕೂಡ ಫುಲ್ ಎಲ್ಲ ಅದು ಫಿಲ್ ಆಗೈತೆ. ಆಚೆ ಕಡೆ ಇವತ್ತು ತೊಳೆದ ಒಣಾಕಿರೋವೇ, ಅದಕ್ಕೋಸ್ಕರ ಇಲ್ಲಿಗೆ ಹಾಕ್ತಾ ಇದ್ದೀನಿ. ರೂಮಲ್ಲಿ ಗಾಳಿ ಬೀಸ್ತೈತಲ್ಲ, ನೀಟಾಗಿ ಗಾಳಿಲಿ ಹಾರ್ಕೊಳ್ಳಿ. ಚೆನ್ನಾಗಿ ಗಾಳಿ ಬೀಸ್ತೈತೆ, ಗಾಳಿಲಿ ಹಾರ್ಕೊಳ್ಳುತ್ತೆ ಹಾಕಿದ್ರೆ.
ಚೇರ್ ಮೇಲೆಲ್ಲಂತೂ ಎಷ್ಟು ಬಟ್ಟೆ ಇವೆ, ಅವೆಲ್ಲ ಎಲ್ಲಿಗೆ ಒಣಾಕನ ಅಂತಾನೆ ಗೊತ್ತಾಗ್ತಿಲ್ಲ. ಹಾರಾಕ್ಬೇಕು, ಎಲ್ಲಿಗೆ ಹಾರಾಕದು ಅಂತಾನೆ ಗೊತ್ತಾಗ್ತಿಲ್ಲ. ಸ್ಟ್ಯಾಂಡ್ ತರ್ಸೋಣ ಅಂದ್ರೆ ಸ್ಟ್ಯಾಂಡ್ ಇಟ್ಕೊಳಕ್ಕೂ ಜಾಗ ಇಲ್ಲ ನಮ್ಮ ಮನೇಲಿ. ಅಷ್ಟು ಜಾಗ ಫಿಲ್ ಆಗೋಗೈತೆಲ್ಲ. ಅದು ಇದು ತಂದು ತಂದು ಇಟ್ಟಿ ಇಟ್ಟಿ ಜಾಗನೇ ಇಲ್ಲ. ಎಲ್ಲ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಾದ್ಮೇಲೆ ಅಡುಗೆ ಮಾಡೋಣ ಅಂತೇಳಿ ಬಂದಿದ್ದೀನಿ. ಆ ದಿನ ಏನು ಸಾಂಬಾರು ಮಾಡೋದು ಅಂತ ಬೇಜಾರು. ತುಂಬ ಯೋಚನೆ ಮಾಡಾದ್ಮೇಲೆ ಟೊಮೆಟೊ ಸಾಂಬಾರು ಮಾಡೋಣ ಅರ್ಜೆಂಟಿಗೆ. ಅದೇ ಬೇಗ ಆಗೋದು, ಈಸಿಯಾಗಿ ಆಗೋದು. ಈಸಿಯಾಗಿ ಆಗೇನು ಆಗಲ್ಲ, ಅದಕ್ಕೆಲ್ಲ ಮಾಡ್ಕೊಳ್ಳಬೇಕು. ಆಲ್ಮೋಸ್ಟ್ ನಾನು ಯಾವಾಗ್ಲೂ ತಪ್ಪಲಿಲ್ಲೇನೆ ಮಾಡ್ಕೊಳ್ಳೋದು. ಕುಕ್ಕರ್ ತುಂಬ ಕಡಿಮೆ ಯೂಸ್ ಮಾಡೋದು. ಪಲಾವ್ ಅಥವಾ ನಾನ್ ವೆಜ್ ಅಂಥ ಐಟಮ್ಗಷ್ಟನ್ನು ಕುಕ್ಕರ್ ಯೂಸ್ ಮಾಡೋದು. ಇಲ್ಲಾಂದರೆ ರೆಗ್ಯುಲರ್ ಆಗಿ ನಾನು ರೈಸ್ ಏನಾದರೂ ಮಾಡಬೇಕು ಅಂದರೆ ನಾನು ಪಾತ್ರೆಯಲ್ಲೇ ಮಾಡ್ಕೊಡ್ತೀನಿ. 99% ಅಷ್ಟು ನಾನು ಕುಕ್ಕರ್ನ ಯೂಸ್ ಮಾಡಲ್ಲ. ಒಂದು ಕಡೆ ಅನ್ನಕ್ಕಿಟ್ಟಿದ್ದೀನಿ, ಇನ್ನೊಂದು ಸೈಡ್ ಸಾಂಬಾರು ಮಾಡೋಕ್ಕಿಡೋಣ. ಬೇಜಾರು ಅನ್ಸುತ್ತೆ ಅಂದರೆ ಒಂದ್ಸರಿ ಅವ್ರು ನೋಡ್ಕೊಳಕ್ಕೂ ಯಾರು ಇರಲ್ಲ, ನಾವೇ ನೋಡ್ಕೋಬೇಕು. ಅದಕ್ಕೆ ವಿಧಿ ಇರಲ್ವಲ್ಲ, ಅದಕ್ಕೆ ಟಿವಿ ಹಾಕೊಡ್ಬೇಕಾಗುತ್ತೆ. ಇನ್ನೂ ಮಾಡೋಕ್ಕಾಗಲ್ಲ. ನೋಡ್ಕೊಡೋಕ್ಕೆ ಯಾರು ಇಲ್ಲದೆ ಹೋದಾಗ ಟಿವಿನೇ ಗತಿ, ಅದು ನೋಡೋದು. ನಿಂಗೆ ಬಟ್ಟೆ ಅಂತ ಬೇಸಿದೆ ಇದೆಲ್ಲ ಮನೆತ್ರ ಆಚೆ ಕಡೆಗೆ ಹೋಗೋಕ್ಕೆ ಆಗಲ್ಲ, ಅಷ್ಟು ಗಾಡಿ. ನಂಗಂತೂ ಒಂದು ಗೊತ್ತಿಲ್ಲ, ಎಲ್ಲ ಮಾನ್ಸೂನಲ್ಲಿ ಟ್ರಿಪ್ಗೆ ಹೋಗ್ತಾರೆ. ಅದು ಹೆಂಗೆ ಹೋಗ್ತಾರೆ ಅನ್ಕೋತೀನಿ. ನನ್ಗಂತೂ ಆಚೆಗೆ ಹೋಗೋಕ್ಕಾಗಲ್ಲ. ಟ್ರಿಪ್ ಹೋಗ್ತಾರಲ್ಲ, ಅದು ಹೆಂಗೆ ಹೋಗ್ತಾರೆ ಅವರು, ಆ ಚಳಿಲಿ ಮಳೆಲಿ. ನನ್ಗಂತೂ ಬೆಚ್ಚಗೆ ಮನೇಲಿ ಮಲ್ಕೊಬಿಡು ಅಂದರೆ ಮಲ್ಕೊಬಿಡ್ತೀನಿ. ಟ್ರಿಪ್ ಹೋಗೋಕೆ ಇಷ್ಟ, ಬಟ್ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೊರಗಡೆಗೆ ಹೋಗೋಕೆ ಇಷ್ಟ ಆಗಲ್ಲ. ಇನ್ನು ಟ್ರಿಪ್ಗೆ ಎಲ್ಲಿ ಹೋಗೋಣ? ಹಿಂದೇನಿದ್ರು ಜಿಗಿ ಅಂತ ಬಿಸಿಲಿರ್ಬೇಕು ಅಂಥ ಟೈಮಲ್ಲಾದರೂ ಹೋಯ್ತೀನಿ. ಫಸ್ಟು ನಮ್ಮನೆಯಲ್ಲಿ 15 days ಆದರೂ ಒಂದ್ಸರಿ ತರಕಾರಿ ತಂದಿದ್ದು 15 days 20 days ಆದರೂ ಖಾಲಿ ಆಯ್ತಿರ್ಲಿಲ್ಲ. ಅದು ಕೊಳ್ತಿ ಮನೆಗೋ ಗಿನಿಗೋ ಹಾಕುವೆ. ಬಟ್ ಇವಾಗ ಕರೆಕ್ಟಾಗಿ 1 ವೀಕಿಗೆ ತಂದಿರೋ ತರಕಾರಿ ಎಲ್ಲ ಖಾಲಿ ಆಗುತ್ತೆ. ಅದೇ ಯೋಚನೆ ಮಾಡ್ತೀನಿ, ಏನು ಮಾಡ್ತೀನಿ, ತರಕಾರಿ ಎಲ್ಲ ಖಾಲಿ ಆಯ್ತಾವಲ್ಲಿ ಬೇಗ ಅಂತ. ಇವಾಗ ತಾನೇ ಜಸ್ಟ್ ಮುದ್ದೆ ಮಾಡ್ಕೊಂಡು ಚೆನ್ನಾಗಿ ಬಂದು ನೋಡ್ತೀವಿ. ನನ್ನ ಮಗ ಬೇರೆ ಏನು ತೆಗೆಸ್ಕೊಬರಕ್ಕೆ ಬೇರೆ ಹೋಗೋನೆ ಯಾರಪ್ಪನ ಕೈಲಿ. ಅವ್ರು ಹೊರಟಿದ್ರು ಅಂತೇಳಿ ಅವನು ಏನೋ ತಿನ್ನೋದಕ್ಕೆ ಅಂತೇಳಿ ತೆಗೆಸ್ಕೊಳಕ್ಕೆ ಹೋಗಿದ್ದಾನೆ. ಚಳಿ ಗೊತ್ಕೋ ಅವನಿಗೂ ತಿನ್ನಂಗೆ ಆಯ್ತದೆ, ಮನೇಲಿ ನಮಗೂ ತಿನ್ನಂಗೆ ಅನಿಸ್ತದೆ. ಏನಪ್ಪ ಉಯ್ಯೋ ಕಡೆಗಾದ್ರೆ ಉಯ್ದೆ, ಅವ್ರು ಅಟ್ಲೀಸ್ಟು ಊರ ಕಡೆ ಎಲ್ಲ ಜಮೀನಾದರೂ ಮಾಡ್ತಾರೆ. ಈ ಸಿಟಿಗೆ ಉಯ್ದು ಏನು ಮಾಡೋಕ್ಕೆ? ಮಳೆ ಗೋಬಿ ತೆಗೆಸ್ಕೊಬರಕ್ಕೆ ಹೋಗೋನೆ. ಅವನು ಹೇಳು ಹೋಗಿದ್ದ ಮೊದಲೇನೆ, ಅಮ್ಮ ನಾನು ನಿನ್ನ ಗೋಬಿ ತೆಗೆಸ್ಕೊಬತ್ತೀನಿ ತಿನ್ನೋಣ ಇಬ್ರು ಅಂತವ. ಕೂಸು ನಿದ್ದೆ ಮಾಡ್ಕೊಂಡು ಎದ್ದಾಯ್ತು. ಕುಯ್ಯಿ ಅಂತ ಹತ್ತು ಬಿಡುತ್ತದೆ ಒಂದೇ ಸರಿ. ಬೈಕ್ ಸೌಂಡ್ ಆಯ್ತು, ಮೇಬಿ ಬಂದ ಅನಿಸ್ತದೆ. ಬಂದ ಅಣ್ಣ, ನನ್ಗೆಲ್ಲ ಗೋಬಿ ಅಷ್ಟೊಂದು ದೊಡ್ಡದು. ಪಾನಿಪುರಿ ಮಗ್ನೋದು ಗೋಬಿ ಎಲ್ಲಕ್ಕನು. ನನ್ಗಿಲ್ಲ ಗೋಬಿ, ಪಾನಿಪುರಿ ತಗೊಬಂದ. ನನ್ ಗೋಬಿ ತತ್ತಿ ಅಂತ ಕಾಯ್ತಿದ್ದೆ. ಖಾಲಿ ಆಗಿತ್ತಾ? ಹೋಗ್ಲಿ ಬಿಡು, ಇದನ್ನೇ ತಿನ್ನ ನಡಿ. ಪಾನಿಪುರಿನ ಅಲ್ಲೇ ಹೋಗಿ ತಿಂದ್ರೆ ಚಂದ ಮನೆಗಿಂತ. ಅರೆ ಒಂದು ತೆಗೆಸ್ಕೊಂದಿರೋ ಕಣ್ಣಕ್ಕೆ ಮನೇಲಿ ಪಾನಿಪುರಿ ತಿನ್ನೋಣ ಬನ್ನಿ ಎಲ್ಲ.
ಚೆನ್ನಾಗೈತೆ ಮಗ್ನು. ಖಾರ ಆಗಿಲ್ಲ. ಸಾಂಬಾರಾದ್ರೆ, ಅನ್ನ ಸಾಂಬಾರಾದ್ರೆ ಖಾರ ಆಗುತ್ತೆ. ಇದನ್ನ ಅನ್ಕೊಂಡ್ ತಿಂತಾನೆ, ಆದ್ರೂ ಖಾರ ಆಗಿಲ್ಲ ಅಂತಾನೆ. ಆದ್ರೆ ಮನೇಲಿ ಅನ್ನ ಸಾಂಬಾರ್ ಕೊಟ್ರೆ ವ್ಯಾ ಖಾರ ನಾನ್ ತಿನ್ನಲ್ಲ ಅಂತ ನಾಡ್ಕಾಡ್ತಾನೆ. ಅದು ಖಾರ ಆಗಿ ಅಂತ ಅನ್ಕೊಂಡು ತಿಂತಾರದವನು. ಇವೆಲ್ಲ ಆದ್ರೆ ಖಾರ ಆಗಲ್ಲ ಅವನಿಗೆ. ಮಗ ಯಾರು ಕೊಟ್ಟಿಲ್ವಲ್ಲ ನಂಗೆ ಏನಿವೆ ಅಂತ ನೋಡ್ತೈತೆ. ಗೈಸ್ 6 ಗಂಟೆ ಆಗೈತೆ. ನನ್ನ ಪಾಪುಗೆ 2 ಟೈಮ್ಸ್ ಸಾರಿ ಕೊಡ್ತಾ ಇದ್ದೀನಿ. ಹಂಗಾಗಿ ಇವಾಗ ಒಂದು 2 ಸ್ಪೂನ್ ಅಷ್ಟೇ ಸಂಜೆ ಟೈಮ್ ತಿನ್ಸೋದು. ಯಾಕಂದ್ರೆ ಅವಳು ಫೀಡ್ನ ಕರೆಕ್ಟಾಗಿ ಮಾಡ್ತಿಲ್ಲ ಅನ್ನೋ ಕಾರಣಕ್ಕೆ. ಅಳ್ತಾಳೆ. ಅವಳಿಗೆ ಊಟ ಸಾಕಾಗಿಲ್ಲ ಅಂದ್ರೆ, ಹೊಟ್ಟೆ ತುಂಬಿಲ್ಲ ಅಂದ್ರೆ ಅಳ್ತಾಳಲ್ಲ, ಅದಕ್ಕೋಸ್ಕರ ಸರಿನೇ 2 ಟೈಮ್ ಕೂಡ. ಈ ಟೈಮಲ್ಲಿ 1 ಟೈಮ್ ತಿನ್ಸಿದ್ರೆ ಬೆಳಗ್ಗೆ ಒಂದು 10 o'clock ಅಲ್ಲಿ 1 ಟೈಮ್ ತಿನ್ಸಿರ್ತೀನಿ. ಜಾಸ್ತಿ ಏನು ತಿನ್ಸಲ್ಲ, ಒಂದು 2 ಸ್ಪೂನ್ ಅಷ್ಟೇ. ಬೆಳಗ್ಗೆ ಒಂದು 4 ಸ್ಪೂನ್ ತಿನ್ಸಿದ್ರೆ ಸಂಜೆ ಒಂದು 2 ಸ್ಪೂನ್ ತಿನ್ನಿಸ್ತೀನಿ. ಹಿಂಗಿದೆ ವೆದರ್ ಅಂದ್ರೆ ತುಂಬಾ ಚೆನ್ನಾಗಿದೆ. ಸರಿ, ನಾನು ಅಂತೆ ಇಟ್ಕೊಂಡಿದ್ದೀನಿ. ನಿಮ್ಗೆ ಅಕ್ಕಿ ಸಿಟ್ ತರ ಕಾಣಿಸ್ತಿರ್ಬೋದು, ಬಟ್ ನಾವು ಒಂದ್ಸರಿ ತೆಗೆದಿರ್ತೀನಲ್ಲ, ಅದಕ್ಕೆ ಇಷ್ಟೊಂದು ವೈಟ್ ಕಾಣಿಸ್ತೈತೆ ಅಷ್ಟೆ. ಜಾಸ್ತಿ ಏನ್ ಮಾಡ್ಕೊಂಡಿರೋ, ನನ್ಗೆ ಬೇಕು ಅಂದಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪನೇ ಮಾಡ್ಕೊಂಡೆ. ಡಿಂಪು ಅಳಿಸ್ಬೇಡ. ಆದ್ರೆ ಸರಿ ಮಾಡ್ತಿದ್ರೆ ನಮಗೆ ತಿನ್ಕೋಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿರ್ತದೆ. ಅದೇ ನಾನು ಟೇಸ್ಟ್ ಮಾಡಿಲ್ಲ, ಬಟ್ ಮೇಲ್ಗಡೆ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ. ನಾನು ಆಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿರೋದಲ್ವಾ, ಇದಕ್ಕೆ ನಾನು ಏನೂ ಹಾಕಿಲ್ಲ. ಬರೀ ರಾಗಿನ ತೊಳೆದ್ಬಿಟ್ಟು ಒಣಗಿಸಿರೋದಷ್ಟೇ, ಪುಡಿ ಮಾಡ್ಕೊಂಡಿರೋದು. ನಾನು ಒಂದು ಗ್ಲಾಸಿಗೆ ಸ್ವಲ್ಪ ನೀರು ಬಿಟ್ಕೊಂಡಿದ್ದಕ್ಕೆ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ಡೈರೆಕ್ಟಾಗಿ ಹಾಕಿದ್ರೆ ಗಂಟಾಗುತ್ತೆ. ಅದಕ್ಕೆ ಆಚೆ ಕಡೆ ಕೂಗ್ತಾಳೆ ಮಕ್ಕಳು. ಅವಳು ಹೊಟ್ಟೆ ತಳ್ತಿರ್ತಾಳೆ, ಇವನು ಅವಳು ತಲೆ ತಿಂತಿರ್ತಾನೆ. ಹಿಂಗೈತಲ್ವಾ, ತಿನ್ಕೋಬೇಕು ಅನ್ಸುತ್ತೆ. ಬಟ್ ನಾನು ತುಪ್ಪನೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಪಾಪುಗೆ. ಜಾಸ್ತಿ ನೀವು ಹಾಕಲ್ಲ, ಒಂದೇ ಒಂದು ಡ್ರಾಪ್ ಅಷ್ಟೇ ಹಾಕೋದು. ನಾನು ತುಪ್ಪಗೂ ಕೂಡ ಏನೂ ಹಾಕಿಲ್ಲ. ನಾನು ಜಸ್ಟ್ ಒಂದೇ ಅಷ್ಟೊತ್ ಪುಡಿ, ಒಂದೇ ಒಂದು ಚೂರು ಏಲಕ್ಕಿ ಪುಡಿ ಅಷ್ಟೇ ಹಾಕಿ ಕಾಸಿರೋದು ತುಪ್ಪನ. ನೆಕ್ಸ್ಟ್ ಟೈಮ್ ಕಾಸುವಾಗ ಅವಳಿಗೂ ಅಷ್ಟೊತ್ತಿಗೆ ಎಲ್ಲ ಅಡ್ಜಸ್ಟ್ ಆಗಿರುತ್ತೆ ಫುಡ್ಡು. ಅವಾಗಲೂ ಬೇರೆ ಬೇರೆ ಟೇಸ್ಟ್ ಮಾಡಿಸ್ತಿರೋದು. ಇವಾಗಲೂ ಕೂಡ ನಾನು ಫ್ರೂಟ್ಗಳೆಲ್ಲ ಟೇಸ್ಟ್ ಮಾಡಿಸ್ತಾ ಇರ್ತೀನಿ ಅವಳಿಗೆ. ಬಟ್ ಅವಳಿಗೆ ಇಷ್ಟ ಅಂತೂ ಆಗ್ತಾಯಿಲ್ಲ ಫ್ರೂಟ್ಗಳು. ಅದೇನೋ ಒಂಥರ ಮುಖ ಎಲ್ಲ ಏನೋ ಒಂಥರ ಮಾಡ್ಕೊಂಡು ತಿನ್ನುತ್ತೆ ಫ್ರೂಟ್ ತಿನ್ನೋದ್ರೆ. ಅಳುತ್ತೆ, ಆಮೇಲೆ ಹೇಳ್ತಾ ಇರ್ತಾಳೆ ಫ್ರೂಟ್ ತಿನ್ನೋದು. ನಾವು ಅದಕ್ಕೆ ಅವ್ಳಿಗೇನು ಜಾಸ್ತಿ ಹಿಂಸೆ ಕೊಡಲ್ಲ. ಯಾವಾಗಲಾದ್ರೂ ಕೆಲವೊಂದು ಮಧ್ಯದಲ್ಲಿ ಒಂದೊಂದು ಟೇಸ್ಟ್ ಮಾಡಿಸ್ತಿರ್ತೀವಿ. ನಮ್ಮ ಊಟನೂ ಇಷ್ಟು ಬೇಗ ರೆಡಿಯಾಗಿದೆ, ಇಷ್ಟು ಚೆನ್ನಾಗಿರೋದಲ್ವಾ. 5 ನಿಮಿಷಕ್ಕೆ ಆಗೋಯ್ತದೆ. ಸಂಜೆ ಟೈಮ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಕ್ಯಾಮ್ರಾ. ಬೆಳಗ್ಗೆ ಟೈಮು ಬ್ಲರ್ ಆಗಿ ಕಾಣಿಸ್ತಾ ಇರುತ್ತೆ. ಈ ಟೈಮಲ್ಲಿ ಅಲ್ಲಿ 6:15 ಆಗೈತೆ. ಈ ಟೈಮಲ್ಲಿ ತುಂಬಾ ಚಿಲ್ಲಾಗಿ ಕಾಣಿಸ್ತಿದೆ. ಆಚೆ ತೋರಿಸ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್, ಲವ್ ಯು ಆಲ್.